ಲವ್ ಸ್ವಲ್ಪ ನೀರು ಹಾಕೋ, ಅಗ್ಯಕ್ಕೆ ಈಸಿ ಆಗುತ್ತೆ. ಬದುಕಿ ಜೀವನ ಮಾಡೋದೇ ಕಷ್ಟ ಅಂದ್ಕೊಂಡಿದ್ದೆ, ಆದರೆ ಸತ್ತವ್ರಿಗೆ ಗುಂಡಿ ತೋಡೋದು ಇನ್ನೂ ಕಷ್ಟ. ಲೇ ಶಿಷ್ಯ, ನೀರು ತಗೊಂಬಾರೋ. ಅಣ್ಣ. ಅಣ್ಣ, ನಂಗೊಂದು ಸ್ವಲ್ಪ ಉಳಿಸಿ ಅಣ್ಣ. ಲೇ ಶಿಷ್ಯ, ಬಾಡಿ ಯಾಕೋ ಅಲ್ಲಿ ಬಿಸಾಕಿದ್ಯಾ? ಗುಂಡಿ ಹತ್ರ ತಗೊಂಬಾರೋ. ಯಾರ್ದಣ್ಣ ಈ ಡೆಡ್ ಬಾಡಿ? ನಾನು ಅವಾಗಲಿಂದ ಕೇಳ್ತಾ ಇದ್ದೀನಿ, ನೀವು ಹೇಳ್ತಾನೆ ಇಲ್ಲ. ನಾವು ಈ ಥರ ಗುಟ್ಟಾಗಿ ಬಂದ್ಯಾಕೆ ಮುಚ್ಚಾಕ್ತಾ ಇದ್ದೀವಿ? ವಾ, ನಿಂಗೆ ವಿಷಯನೇ ಗೊತ್ತಿಲ್ಲ ಅಲ್ವಾ? ನನ್ನ ಮಗ ಡಾಕ್ಟರ್ ಹರೀಶ್ ಅವನಲ್ಲ, ಅವನು ಬೆಳಗ್ಗೆ ಫೋನ್ ಮಾಡಿದ್ದ. ಇವ್ರು ಬೇರೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಛೇ, ಯಾರಿದಿಷ್ಟು ಬೆಳಗ್ಗೆ? ಹರೀಶ, ಇವನು ಯಾಕೆ ಕಿಸ್ಸಲ್ಲಿ ಕಾಲ್ ಮಾಡಿದ್ದಾನೆ, ಅದು ಬ್ಯಾಕ್ ಟು ಬ್ಯಾಕ್? ಹಲೋ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರೀ. ಏನು ರೀ ಹರೀಶ್ ನಿಮ್ಮದು? ಬೆಳಗ್ಗೆನೆ ಕಾಲ್ ಮಾಡಿಬಿಟ್ಟಿದ್ದೀರಲ್ಲ? ಹಾಂ, ನನ್ನ ವೈಫ್ಗೂ ಮುಂಚೆ ಎದೊಳಿಸ್ಬಿಟ್ಟಿದ್ದೀರಾ? ಎನಿ ಪ್ರಾಬ್ಲಮ್? ಎಸ್ ಸರ್, ದೇರ್ ಇಸ್ ಎ ಸೀರಿಯಸ್ ಪ್ರಾಬ್ಲಮ್. ಸೀರಿಯಸ್ಸಾ? ಏನು ರೀ ಅದು? ಸರ್, ಅದೆಲ್ಲ ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ ಸರ್. ವಿ ಶುಡ್ ಮೀಟ್ ಇಮಿಡಿಯೇಟ್ಲಿ. ಇಮಿಡಿಯೇಟಾ? ಸರಿ, ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ, ನೀವು ಹೊರಡಿ. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ ಸರ್, ಓಕೆ. ಹೌದು, ಹೇಗಿದೆ ಆರೋಗ್ಯ? ಆರಾಮಾಗಿದ್ದೀರಾ? ಓಕೆ. ಹಾಂ ಓಕೆ. ಸರ್, ಯು ನೀಡ್ ನಾಟ್ ಟು ವರಿ. ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ 2 ದಿನ ಕಂಟಿನ್ಯೂಸ್ ಆಗಿ ತೊಗೊಳ್ಳಿ. ಯು ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ಹೌದು, ಖಂಡಿತ ಸಿಗೋಣ. ಸರಿ. ಏನು ರೀ ಹರೀಶ್, ಏನೋ ಎಮರ್ಜೆನ್ಸಿ ಅಂದ್ರಲ್ಲ, ಏನದು ವಿಷಯ? ಸರ್, ನಿನ್ನೆ ನೈಟ್ ಶಿಫ್ಟಲ್ಲಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟವರು ಓಲ್ಡ್ ಮಾರ್ಚುರಿಲಿ ಕ್ಲೀನ್ ಮಾಡಬೇಕಾದ್ರೆ ದೆ ಫೌಂಡ್ ಎ ವೈರ್ಡ್, ಕೆಟ್ಟದಾಗ ಒಂದು ಸ್ಮೆಲ್ ಬಂದಿದೆ. ಅದೇನು ಅಂತ ಚೆಕ್ ಮಾಡಿದಾಗ ದೆ ಫೌಂಡ್ ಎ 16 month old ಕೋವಿಡ್ ಬಾಡಿ. ಏನು ಮಾತಾಡ್ತಿದ್ರ ಹರೀಶ್? ಈ ವಿಚಾರ ಮ್ಯಾನೇಜ್ಮೆಂಟ್ ಗೊತ್ತಾದರೆ ಏನಾಗುತ್ತೆ ಗೊತ್ತಾ? ಹಾಂ ಸರ್, ವಿ ಕ್ಯಾನ್ ಡೂ ಸಮಥಿಂಗ್. ರೀ, ಇದು ನನ್ನವ್ರಿಗೆ ಯಾಕೆ ತರ್ತಾ ಇದ್ದೀರಾ? ಇಟ್ಸ್ ಯೋರ್ ಬ್ಲಡಿ ನೆಗ್ಲಿಜೆನ್ಸ್, ಐ ಸೇ ಇಟ್ಸ್ ಯೋರ್ ಪ್ರಾಬ್ಲಮ್. ಓಕೆ, ಈ ವಿಚಾರ ಡೆತ್ ಆಗಿರೋ ಫ್ಯಾಮಿಲಿಗೆ ಏನಾದರೂ ಗೊತ್ತಿದೆಯಾ? ಹೇಗೆ? ಆರ್ ದೇ ಇವನ್ ಅವೇರ್ ಆಫ್ ದಿಸ್? ನೋ ಸರ್, ನಾನೆಲ್ಲ ಚೆಕ್ ಮಾಡಿದ್ದೀನಿ. BBMP ಅವರು ಆಲ್ರೆಡಿ ಬಾಡಿ ಕ್ರೆಮೇಟೆಡ್ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ದೇ ಇಶ್ಯೂಡ್ ಡೆತ್ ಸರ್ಟಿಫಿಕೇಟ್ ಟು ದರ್ ಫ್ಯಾಮಿಲಿ. ದಟ್ಸ್ ಗುಡ್. ಸರ್, ನನಗನ್ನಿಸ್ತಿದೆ ನಾವು ಯಾಕೆ ಬಾಡಿನ BBMP ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬಾರ್ದು. ದ ಜಾಬ್ ವಿಲ್ ಬಿ ಡನ್ ಅಟ್ ಈಸ್. ಇಡಿಯಟ್ ಥರ ಮಾತಾಡಬೇಡಿ ಹರೀಶ್.
ಹುತ್ತದೊಳಗಡೆ ಕೈ ಹಾಕೋ ಕೆಲಸ ಇದು. ಈಗಿರೋ ಹೆಲ್ತ್ ಆಫೀಸರ್ ತುಂಬ ಸ್ಟ್ರಿಕ್ಟ್ ಇದ್ದಾನೆ. ಆ ಇನ್ಸೈಡರ್ಸ್ ಅಂತೂ ಮೊದಲೇ ನಂಬಕ್ಕಾಗಲ್ಲ. ವಿ ವಿಲ್ ಬಿ ಎಟ್ ರಿಸ್ಕ್. ಈ ವಿಚಾರ ಸ್ವಲ್ಪ ಆಚೆ ಹೋದ್ರು ಇಟ್ ವಿಲ್ ಬಿಕಮ್ ಅ ಬ್ಲಡಿ ನ್ಯೂಸ್. ನಮ್ಮಿಬ್ರು ಕೆಲಸ ಹೋಗುತ್ತೆ ನೋಡಿ. ಫೈಂಡ್ ದ ಅದರ್ ವೇ, ಫಿನಿಶ್ ದ ಜಾಬ್. ಕೆಲಸ ಸೀಕ್ರೆಟ್ ಆ್ಯಂಡ್ ಸೈಲೆಂಟಾಗಿ ಆಗಬೇಕು. ಅರ್ಥ ಆಯ್ತಾ? ಕಾಲ್ ಮಾಡ್ತಾ ಜಾಬ್ ಇಸ್ ಡನ್. ಡೋಂಟ್ ವರಿ ಸರ್, ಐ ವಿಲ್ ಹ್ಯಾಂಡಲ್ ಇಟ್. इंतहा हो गई इंतजार की, इंतहा हो गई इंतजार की। आए ना कुछ खबर मेरे यार की, ये हमें है यकीन बेवफा वो नहीं फिर वजह। ಹಾಯ್ ಮಜು. ಹಾಯ್ ಗುರು. ಹೊಂಟಿ ಒಂದು ಲೈಟ್ಸ್. ಏನ್ ಸ್ಪಿರಿಚುವಲ್ ಸಂಪತ್ ಅವರು ಬೆಳಬೆಳಗ್ಗೆ ಸುಳ್ಸ್ಕೊಂಡ್ಬಿಟ್ಟಿದ್ರಾ? ಬೆಳಕು ಕತ್ಲು ನೋಡೋ ಕಣ್ಗಳಿಗೆ, ಕುಡಿಯೋ ದೇಹಕ್ಕಲ್ಲ. ಗೊತ್ತಿದ್ದು ನನ್ನ ಹತ್ರ ಮಾತಾಡ್ತೀನಲ್ಲ, ಬಿಡಪ್ಪ. ಥ್ಯಾಂಕ್ ಯು. ಸಿಗರೇಟ್ ಹಚ್ಕೊಳ್ಳೋಕೆ ಮುಂಚೆ ದೇವ್ರ ಪ್ರಸಾದ ತಗೊಳ್ಳಿ. ಪ್ರಸಾದ ಸಾಕು, ಕುಂಕುಮ ನೀನೇ ಹಿಡ್ಕೊ. ಏನು ವಿಶೇಷ ಮಂಜು, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ಯಾ? ಅದು ನೆಲಮಂಗಲ ಹತ್ರ ಸೈಟ್ ತೊಗೊಂಡು ಈಗ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಮುಂದಿನ ವರ್ಷ ಒಂದು ಲೋನ್ ಹಾಕ್ಸ್ಕೊಂಡು ಒಂದು ಸ್ವಂತ ಮನೆ ಕಟ್ಟಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಲ್ಲ ದೇವ್ರ ಕೈಯಲ್ಲಿದೆ, ಅದಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ಬಂದೆ. ಕಷ್ಟ ನೀನು ಪಟ್ಟು ಕ್ರೆಡಿಟ್ಸ್ನ ಇಲ್ದಿರೋ ದೇವ್ರಿಗೆ ಕೊಡ್ತೀಯಾ? ಕಾರಮ್ಮ, ನಮ್ಮ ಜನ ಭೂಮಿನ ತಾಯಿಗೋಲಿಸ್ತಾರೆ. ಅದೇ ಜನ ಭೂಮಿಗೊಂದು ಬೆಲೆ ಕಟ್ಟಿ ಜೊತೆಗೆ ಅದಕ್ಕೊಂದು ಮುಳ್ಳಿನ ಬೇಲಿನೂ ಹಾಕ್ತಾರೆ. ಸರಿ, ಈ ಸೈಟು ಬೇಲಿ ವಿಷಯ ಬಿಟ್ಬಿಡು. ಈ ಹಿಂದೂ ಮುಸ್ಲಿಂ ಅವರು ದಿನ ಬೆಳಗಾದ್ರೆ ಕಾಶ್ಮೀರ ನಂದು ನನಗೆ ಸೇರಿದು ಅಂತ ಕಿತ್ತಾಡ್ಕೊಂಡು ಸಾಯ್ತಾರಲ್ಲ, ಅದಕ್ಕೇನು ಹೇಳ್ತೀಯ? ದೇಶಾಭಿಮಾನ ಒಳ್ಳೆಯದೇ, ಆದರೆ ಧರ್ಮದ ಹೆಸರಲ್ಲಿ ಭೂಮಿನ ಮಧ್ಯ ತರೋದು ತಪ್ಪು. ಸ್ವಾರ್ಥ ಮನುಷ್ಯರಿಗೆ, ಪ್ರಕೃತಿಗಲ್ಲ. ಇಲ್ಲಿರೋ ಮುಸಲ್ಮಾನ್ ಸತ್ತಾಗ ಇಲ್ಲೇ ಮಣ್ಣು ಮಾಡಿದ್ರೆ ಭೂಮಿ ಕೇಳುತ್ತಾ ಇದು ಭಾರತ ಪಾಕಿಸ್ತಾನ ಅಲ್ಲ ಅಂತ? ಪ್ರಕೃತಿಗೆ ಮನುಷ್ಯರು ಒಂದೇ, ಪ್ರಾಣಿಗಳು ಒಂದೇ. ಬಿ ಲೈಕ್ ನೇಚರ್ ಮೈ ಫ್ರೆಂಡ್. ಅಬ್ಬಬ್ಬ, ನಿನ್ನ ಹತ್ರ ತುಂಬ ಕಲಿಬೇಕು. ಆದರೆ ಸದ್ಯಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನಾನೀಗ ಫುಲ್ಲು ಲವ್ ಮೂಡಲ್ಲಿದ್ದೀನಿ. ಬರಲಾ? ಲೋ ನಂಬಿಕೆಕೋ, ಎಲ್ಲಿದೆಯಪ್ಪ? ನಿನ್ನೆ ರಾತ್ರಿ ಎಣ್ಣೆ ಹೊಡಿಸ್ತೀನಿ ಅಂತ ಕೈ ಕೊಟ್ಟ ನನ್ನ ಫ್ರೆಂಡಿಂದನೇ ಇದ್ದೀನಪ್ಪ. ಅಲ್ಲ ಮಚ್ಚ, ಹುಡುಗಿನ ಬಿಟ್ಟು ಮಾಡಕ್ಕೆ ಹೋಗ್ತಿದ್ಯಾ? ಆರಾಮಾಗಿ ಒಬ್ಬನೇ ಬೈಕಲ್ಲಿ ಹೋಗೋದು ಬಿಟ್ಟು ನನ್ನ ಯಾಕೆ ಕರೆದಲ್ಲಿ? ನನಗೊಂದು ದಿವಸ ಡ್ಯೂಟಿ ವೇಸ್ಟ್. ಅವಳು ಸಿಕ್ಕದ್ಮೇಲೆ ಟೈಮಿಂಗು ಪಾಸ್ ಆಗುತ್ತೆ. ಅವಳು ಸಿಗೋವರೆಗೂ ಟೈಮ್ ಪಾಸ್ ಆಗಬೇಕಲ್ಲ ಮಚ್ಚ. ಬಾ 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 ನಾನು ಇವಾಗಿರೋ ಮೂಡಲ್ಲಿ ಬೈಕ್ ಓಡಿಸ್ಕೊಂಡು ಇಮ್ಯಾಜಿನೇಷನ್ಗೆ ಹೋಗೋದೆಲ್ಲ ತುಂಬ ರಿಸ್ಕು. ಬಿಸಿಲು ಬೇರೆ, ಟ್ಯಾನ್ ಆಗಿಬಿಟ್ರೆ. ಲೆಟ್ಸ್ ಗೋ ಮಚ್ಚ. ಅಲ್ಲೆಲ್ಲಾದರೂ ಅಂದಿವಿ ರೋಡಲ್ಲಿ ಗಾಡಿ ನಿಲ್ಲಿಸು, ರೋಸ್ ಪಾಟ್ ತಗೊಂಡು ಹೋಗ್ಬೇಕು. ಅದೇನು ಮಚ್ಚ, ಎಲ್ಲ ರೋಸ್ ಕೊಟ್ಟರೆ ನೀನು ರೋಸ್ ಪಾಟ್ ಕೊಡ್ತಿದ್ಯಾ? ನಮ್ಮ ಹುಡುಗಿಗೆ ರೋಸ್ನ ಮುಟ್ಕೊಳ್ಳೋದಕ್ಕಿನ್ನ ಬೆಳೆಸೋದಿಷ್ಟ. ನೋಡಿ, ಈ ನನ್ನ ಮಕ್ಕಳು ಕೊಡೋ ಚಿಲ್ಲರೆ ಸಂಬಳಕ್ಕೆ ಇನ್ನೇನೇನು ಕೆಲಸ ಮಾಡಿಸ್ತಾರಪ್ಪ. ಲವ್, ಆ ಬ್ಯಾಗಲ್ಲಿ ಪೌಡ್ರ್ ಐತೆ, ತಗೊಂಡು ಬಾಡಿ ಮೇಲೆ ಹಾಕೋ. ಸ್ಮೆಲ್ ತಡೆಯೋಕ್ಕಾಗ್ತಿಲ್ಲ. ಈ ನಾಯಿಗಳ ಕಾಟ ಬೇರೆ.
ಯಾವುದೋ ಕಾಲ್ ಬರ್ತೈತೆ, ಬಂದೆ ತಡಿ. ಓ ಇವನಾ, ಕೆಲಸ ಇನ್ನೂ ಮುಗ್ದಿಲ್ಲ ಅಂದರೆ ಸರಿಯಾಗಿ ಹೋಗಿತಾನೆ. ಹೆಂಗಾದರೂ ಮ್ಯಾನೇಜ್ ಮಾಡಬೇಕಲ್ಲ. ಹಲೋ. ಹಾಂ, ಅಲ್ಲಿ ಕೆಲಸ ಮುಗೀತು ತಾನೇ? ಹಾಂ ಸರ್, ಮುಗೀತಿದೆ. ಸರಿ, ಇನ್ನು 20 ಮಿನಿಟ್ಸ್ ಅಲ್ಲಿಂದ ಹೊರಟು ಬನ್ನಿ. ಇಲ್ಲೊಂದು VIP ಪೇಷಂಟ್ ಇದೆ, ಅದರಲ್ಲಿ ಯಾವುದೂ ಆ್ಯಂಬುಲೆನ್ಸ್ ಕೂಡ ಇಲ್ಲ. ಸೊ ಆದಷ್ಟು ಬೇಗ ಅಲ್ಲಿಂದ ಹೊರಟು ಬನ್ನಿ. ಓಕೆ ಸರ್. ಶಿಷ್ಯ, ಅರ್ಜೆಂಟ್ ಇದೆ, ರೆಡಿ ಹೋಗೋಣ. ಹಾಂ ಸರಿ ಅಣ್ಣ. ಅಣ್ಣಯ್ಯ, ಮುಂದಿನ ಜನ್ಮ ಅಂತ ಏನಾರು ಇದ್ರೆ ಚೆನ್ನಾಗಿ ದುಡ್ಡು ಮಾಡಿ ಸಾಯಿ. ವೆಯ್ಟ್ ಮಾಡ್ತಿರು, ಬೇಗ ಬರ್ತೀವಿ. ಮಳೆ ಬರೋ ಥರ ಬೇರೆ ಇದೆ. ಶಿಷ್ಯ, ಆ ಬಾಡಿ ಮೇಲೆ ಏನಾರು ಕವರ್ ಮಾಡೋ. ಆಲ್ರೆಡಿ ಕವರ್ ಆಗಿರೋ ಬಾಡಿ ನೀನೇನಣ್ಣ ಕವರ್ ಮಾಡ್ತೀರಾ? ಸರಿ, ಬೇಗ ಬರಕ್ಕೆ ಟ್ರೈ ಮಾಡೋಣ. ನೆಲನೂ ನೆಂದಿರುತ್ತಲ್ವಾ, ಅಗ್ಗಕ್ಕೆ ಈಸಿ ಆಗುತ್ತೆ. ನಮ್ಮ ಫೀಲ್ಡಲ್ಲಿ VIP ಅಂದರೆ ಏನು ಗೊತ್ತಾ? ವೆರಿ ಇಂಪಾರ್ಟೆಂಟ್ ಪರ್ಸನ್. ಅಲ್ಲ, ವೆರಿ ಇಂಪಾರ್ಟೆಂಟ್ ಪೇಷಂಟ್ ಅಂತ. ಸರಿ, ಬೇಗ ನಡಿ. ಇನ್ನು 20 ನಿಮಿಷದಲ್ಲಿ ರೀಚ್ ಆಗಬೇಕು. ಅಷ್ಟು ಬೇಗ ಹೆಂಗಣ್ಣ ರೀಚ್ ಆಗೋದು? ಐಡಿಯಾ ಲವ್, ಸೈರನ್ ಆನ್ ಮಾಡ್ಕೊಂಡು ಹೋಗ್ಸಣ. ಯಾವತ್ತೂ ಕೈ ಕೊಡ್ತಿಲ್ಲ, ಇದೇನಪ್ಪ ಸಡನ್ ಆಗಿ? ಇರೋ ನೋಡ್ತೀನಿ ಒಂದು ನಿಮಿಷ. ಯಾಕೋ ಟೈಮ್ ಆಗೋ ಥರ ಇದೆ. ಇರೋ ಒಂದು ಸಾಂಗ್ ಆದರೂ ಕೇಳೋಣ. ನನ್ನ ಮಗನೇ, ನನ್ನ ಮೊದಲೇ ತಲೆ ಕೆಟ್ಟೈತೆ. ಈ ದೇವ್ರ ಸಂಘಕ್ಕೆ ಇನ್ನೂ ತಲೆ ಕೆಡಿಸ್ತೀಯ. ಮಚ್ಚ, ಅವಳು ಯಾರೋ ಸಿಗ್ತೀನಿ ಅಂತ ಕೈ ಕೊಟ್ಟಿದ್ದಕ್ಕೆ ಸುಮ್ಮನೆ ದೇವ್ರ ಮೇಲೆ ಹಾಕೋ ಕೋಪ ತೋರಿಸ್ತೀಯ. ಜೊತೆಲಿ ಇದು ಇಷ್ಟಪಡೋ ಹುಡುಗಿರೇ ಸಿಗ್ತಿಲ್ಲ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗೋರು ಸಿಗ್ತಾರಾ? ಬಿಡು, ಆಗೋದೆಲ್ಲ ಒಳ್ಳೇದಕ್ಕೆ. ಒಂದು ಸಿಗರೇಟ್ ಬೆಲೆ ಗೊತ್ತಿಲ್ಲ ಅವನಿಗೆ. ಪದ್ಮಾಶ್. ಸೊ ಯಾಕೋ ಬೆಳಗ್ಗೆಯಿಂದ ಟೈಮೇ ಸರಿ ಇಲ್ಲ. ಎಲ್ಲೋಗ್ತಾ ಇದೆಯಾ? ಅಲ್ಲಿ ಸ್ಟೇರಿಂಗ್ ಕೆಳಗಡೆ ಒಂದು ರೆಡ್ ಕಲರ್ ವೈರ್ ಐತೆ, ಅದೊಂದು ಸ್ವಲ್ಪ ಟೈಟ್ ಮಾಡ್ತಿರು. ನಾನು ಇದು ಕೊಟ್ಟು ಬರ್ತೀನಿ. ಅಲ್ಲೇನು ಅಷ್ಟೊಂದು ಹೊತ್ಕೊಂಡಿದ್ದಾವೆ? ನಾಯಿಗಳು ಬೇರೆ ಅಷ್ಟೊಂದು ಗುಂಪಲ್ಲಿದೆ.
ಶಿವ ಮಚ್ಚ ನಿನ್ನ ಫ್ರೆಂಡ್ಸ್ ಸುಧಾಕರಪ್ಪ ಪೊಲೀಸ್ ಅಲ್ವಾ? ಹೌದು. ಆದರೂ ಬೇಡ ಮಚ್ಚ, ನಮ್ಗೆ ಯಾಕೆ ಇವೆಲ್ಲ, ಸುಮ್ಮನೆ ರಿಸ್ಕು. ಈ ಪೊಲೀಸರು ಬೇರೆ ನಂಬಕ್ಕಾಗಲ್ಲ, ಸುಮ್ಮನೆ ನಮ್ಮ ಮೇಲೆ ಹಾಕ್ಬಿಡ್ತಾರೆ. ಯಾವಂತ ತಂದಾಕಿದಾನೋ ಅರ್ಧಂಬರ್ಧ ಕೆಲಸ ಮಾಡೋಗಿದ್ದಾನೆ. ಮಚ್ಚ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಬಂದಿದ್ದೇ ಬೇರೆ ಕೆಲಸಕ್ಕೆ, ನಮ್ಮ ಕರ್ಮಕ್ಕೆ ಈ ರೂಟಿಗೆ ಬಂದಿದ್ದೀವಿ. ನಡಿ ಹೋಗೋಣ. ಮಚ್ಚ, ಸಂಬಂಧ ಇದೆ. ನಾವ್ಯಾವುದೋ ಬೇರೆ ಕೆಲಸಕ್ಕೆ ಇಲ್ಲಿ ಬಂದಿರ್ಬೋದು, ಆದರೆ ಇವಾಗ ಇಲ್ಲಿ ನಿಂತಿದ್ದೀವಿ. ನಮ್ಮ ಕರ್ಮಕ್ಕೆ ನಾವಿಲ್ಲಿ ಬಂದಿಲ್ಲ. ಈ ಅರ್ಧಂಬರ್ಧ ಕೆಲಸನ ಪೂರ್ತಿ ಮಾಡೋಕ್ಕೆ ನಾವಿಲ್ಲಿ ಬಂದಿರ್ಬೋದು, ಅಥವಾ ಇವೆಲ್ಲ ಕೋಇನ್ಸಿಡೆನ್ಸ್ ಕೂಡ ಆಗಿರ್ಬೋದು. ಆದರೆ ಒಂದೊಳ್ಳೆ ಪುಣ್ಯದ ಕೆಲಸ ಅಂತೂ ಮಾಡ್ದಂಗಿರುತ್ತೆ. ಬಶೀರ್ ಅಹಮದ್, ವಾ ಮುಸಲ್ಮಾನು. ಇಲ್ಲಿರೋ ಮುಸಲ್ಮಾನ್ ಸತ್ತಾಗ ಇಲ್ಲೇ ಮಣ್ಣು ಮಾಡಿದ್ರೆ ಭೂಮಿ ಕೇಳುತ್ತಾ? ಇದು ಭಾರತ, ಪಾಕಿಸ್ತಾನ ಅಲ್ಲ ಅಂತ. ಪ್ರಕೃತಿಗೆ ಮನುಷ್ಯರು ಒಂದೇ, ಪ್ರಾಣಿಗಳು ಒಂದೇ. ಬಿ ಲೈಕ್ ನೇಚರ್ ಮೈ ಫ್ರೆಂಡ್. ವಿಚಿತ್ರ ಅನ್ನಿಸ್ತಿಲ್ವಾ? ಇದೆಲ್ಲ ಜಸ್ಟ್ ಕೋಇನ್ಸಿಡೆನ್ಸ್ ಅಂದರೆ ನಾನು ನಂಬಲ್ಲ. ರೋಡ್ ಬೇರೆ ಬ್ಲಾಕ್ ಆಗಿದೆ. ಇವತ್ತು 2 ಗಾಡಿನೇ ಎದ್ದಿರ್ಬೇಕು. ಬಾ ಮಗ, ಗಾಡಿ ರೆಡಿ ಆಯ್ತು. ಜಾಸ್ತಿ ಹೊತ್ತಿರೋದು ಬೇಡ, ಸುಮ್ಮನೆ ಪ್ರಾಬ್ಲಮ್. 2 ನಿಮಿಷ ಬಂದೆ. ಪ್ರೇಮ ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ.